वंदे मातरम के इस तराने में पास देवी देवता की पूजा के सिलसिले में अशआर जिक्र किए गए हैं और इसी तरह दुर्गा जो माता है उसको अपना माबूद समझकर उसकी इबादत करने की बात कही गई है। उस वजह से हमारे उलमा ने बिल्कुल वाज़ेह तौर पर ये बयान दे दिया। लेकिन बहैसियत मुसलमान इस गीत को राष्ट्र गीत बनाना और एक नेशनल गीत बनाकर हम पर जबरदस्ती थोपना ये हमारे लिए काबिल कबूल नहीं है। ತಮ್ಮ ನಿಲುವೇನಿದೆ ಈ ಗೀತೆಯನ್ನ ಕಡ್ಡಾಯಗೊಳಿಸಿದ್ರಲ್ಲ ಅಂತ ಹೇಳಿ? ದೇವರು ದುರ್ಗಾ ಮಾತೆ ಅದು ಇದು ಇದೆಲ್ಲ ಅವ್ರದೆಲ್ಲ ಇದು ಬಂದಿದೆ, ಅದಕ್ಕೆ ನಮೋ ಮಾಡ್ಬೇಕು, ನಾವು ಅದಕ್ಕೆ ಪೂಜಿಸ್ಬೇಕು ಅಂತ ಅದರಲ್ಲಿ ವಿಧಿದೆ. ಸಾರೆ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ ಸ್ವತಂತ್ರಕ್ಕೋಸ್ಕರ ಹೋರಾಟ ಎಲ್ಲ ಸಮುದಾಯ ಮಾಡಿದ್ದಾರೆ, ಹಿಂದೂ ಮುಸಲ್ಮಾನರು. ಆದ್ರೆ ಒಂದೇ ಮಾತ್ರಂ ಅಂದ್ರೆ ನಮ್ಮ ಮುಸಲ್ಮಾನಿಗೆ ಏಕ ದೇವತ, ನಮ್ಮ ಒಂದೇ ದೇವ್ರು, ನಮ್ಗೆ ಒಂದೇ ಅಲ್ಲಾ ಇರೋದು, ಲಾ ಇಲಾಹ ಇಲ್ಲಲ್ಲ. ಆ ದೇವ್ರು ಬಿಟ್ರೆ ನಮಗೆ ಬೇರೆ ಯಾವ್ದು ಇದೇ ಇಲ್ಲ. ನಮ್ಮ ಉಲ್ಮಾಗಳು ಆಗ್ಲಿ, ನಾವು ಮುಸಲ್ಮಾನರಾಗ್ಲಿ 150 ವರ್ಷದಿಂದ ಇದು ಈ ಒಂದೇ ಮಾತ್ರಂಗೆ ನಾವು ಬೈಕಾಟ್ ಮಾಡ್ತಾ ಇರೋದು. ಇದು ಒಂದೇ ಮಾತ್ರಮ್ರಲ್ಲಿ ಎಲ್ಲ ಮುಸಲ್ಮಾನ ವಿರೋಧಕ್ಕೆ ಅವರು ಬರ್ದಿದ್ದಾರೆ. ಚಿನ್ನಕ್ಕೆ ಪಾಕಿಸ್ತಾನ್ ಬೇಕಾಗಿತ್ತು, ಪಾಕಿಸ್ತಾನ್ ತಗೊಂಡು ಹೋಗ್ಬಿಟ್ಟ ಅವನು. ನಾವೆಲ್ಲ ಪ್ರಾಣ ಕೊಟ್ಟಿರೋದು ಸಾರೆ ಜಹಾಂ ಸೆ ಹಿಂದೂಸ್ತಾನ್ ಅಚ್ಚಾ ಹಿಂದೂಸ್ತಾನ್ ಹಮಾರ ಅಂತ. ನೋಡಿ ಆ ಗೀತೆನಲ್ಲಿ ಏನನ್ನ ಆ ದೇವರು ಇದು ಬಿಟ್ಟು ದುರ್ಗಾ ನೋಡಿ 10 ಕೈಗಳು 10 ಕಾಲ್ಗಳು ಇದ್ದೆ, ಅವ್ರಿಗೆ ಇದು ಮಾಡ್ಬೇಕು, ನಮನ್ ಮಾಡ್ಬೇಕು, ಅದು ಇದು ಅಂತ ಅದು ಇಲ್ಲ ಅಂದ್ರೆ ನಮ್ಗೆ ಏನು ಅಭ್ಯಾಸ ಇಲ್ಲ. ಆ ಕಾಲದಿಂದ ದೇಶ ವಿರೋಧಿ ಕೆಲಸ ಮಾಡೋರು ಬರ್ದಿರೋದು.